ಈ ವಿಡಿಯೋವನ್ನು ದಯವಿಟ್ಟು ಎಲ್ಲರೂ ನೋಡಿ. ಒಂದು ದೊಡ್ಡಬಳ್ಳಾಪುರದಿಂದ ಅಂಚಪಳ್ಳಿಗೆ ಬಾಡಿಗೆ ಬಿತ್ತು ಮಾಕ್ಲಿ ಸೈಡು ಪೋರ್ಟ್ರಲ್ಲಿ ಎತ್ಕೊಂಡು ಬಂದೆ. ಇಲ್ಲಿ ಡ್ರಾಪ್ ಲೊಕೇಶನ್ ಹತ್ರ ಬಂದು ಅದು ಲೊಕೇಶನ್ ಇರೋದು ಆಪೋಸಿಟ್ ರೋಡಲ್ಲಿ, ನೈಸ್ ರೋಡ್ ಆಪೋಸಿಟ್, ಅದು ಆ ಕಡೆ ಸೈಡು ನಾಯರ ಪೆಟ್ರೋಲ್ ಬಂಕ್ ಸೈಡ್, ಆ ಕಡೆ ತುಮಕೂರು ಹೋಗೋ ರೋಡಲ್ಲಿ ಆ ಕಡೆ ಸೈಡ್ ಇರೋದು ಲೊಕೇಶನ್ನು. ಇವರು ಹಾಕಿರೋದು ಈ ಕಡೆ ಅಂಚಪಳ್ಯ ಸೈಡು ಲೊಕೇಶನ್ ಹಾಕಿರೋದು. ಅಲ್ಲಿಗೆ ಹೋಗಿ ಸರ್ ಲೊಕೇಶನ್ನು ರಾಂಗ್ ಆಗಿದೆ, ನೀವು ಹೇಳಿರೋ ಪಾಯಿಂಟ್ ಹತ್ರ ಬಂದಿದ್ದೀನಿ, ಲೊಕೇಶನ್ ಕಳಿಸಿ ಸರ್ ಅಂದಿದ್ದಕ್ಕೆ ನಾನು ಆಚೆ ಕಡೆ ಇದ್ದೀನಿ, ಲೊಕೇಶನ್ ಕಳ್ಸೋಕ್ಕಾಗಲ್ಲ, ಹಂಗೆ ಬಾಯಿ ಮಾತಲ್ಲಿ ಹೇಳ್ತೀನಿ ಹೋಗಪ್ಪ ಅಂದರು. ನಾನು ಸರ್ ಹಂಗೆ ಹೋಗ್ಬಿಟ್ರೆ ನಮಗೆ ವೇಟಿಂಗ್ ಚಾರ್ಜ್ ಆ್ಯಡ್ ಆಗಲ್ಲ ಸರ್ ಅಂತ ಹೇಳಿದೆ. ನಾನು ವೇಟಿಂಗ್ ಚಾರ್ಜ್ ಆ್ಯಡ್ ಆಗಲ್ಲ, ಟ್ರಿಪ್ ಎಂಡ್ ಆಗಲ್ಲ ಸರ್ ಅಂತ ಹೇಳಿದೆ. ಹೇಳಿದ್ದಕ್ಕೆ ಮಾಡೋರಿಗೆ ಅಂತ ಹೇಳಿದ್ರು. ಆಯಿತು ಸರ್ 100 ರೂಪಾಯಿ ಎಕ್ಸ್ಟ್ರಾ ಕೊಡಿ ಸರ್ ಅಂತ ನಾನು ಕೇಳಿದ್ದಕ್ಕೆ 100 ರೂಪಾಯಿ ನೀನು ಯಾರೋ ಡ್ರೈವರು ಹಂಗೆ ಹಿಂಗೆ ಅಂತ ಅವರು ಮಾತಾಡಿದ್ರು. ಆಮೇಲೆ ಬುಕ್ ಮಾಡೋರಿಗೆ ಫೋನ್ ಮಾಡಿ ಸರ್ ಹಿಂಗೆ ಬೈತವ್ರೆ ಇವ್ರು ಯಾರೋ ಅಂತ. ಅವ್ರು ಮೊದಲು ಮಾತಾಡಿದ್ದು ಕ್ಲೀನಾಗಿ ಮಾತಾಡಿ ನನ್ನ ಹತ್ರ, ಆಮೇಲೆ ಅವರು ರ್ಯಾಶಾಗಿ ಮಾತಾಡ್ತವ್ರೆ. ಅವ್ರಿಗೆ ಫೋನ್ ಮಾಡಿ ಕೇಳ್ಬಿಟ್ಟು ನೀವು ಇನ್ನೂ ಲೊಕೇಶನ್ಗೆ ರೀಚ್ ಆಗಿಲ್ಲ, ನನಗೆ ಇಲ್ಲಿ ಲೈವ್ ಲೊಕೇಶನ್ ತೋರಿಸ್ತಿದೆ, 1 ನಿಮಿಷ ತೋರಿಸ್ತಿದೆ, 2 ಕಿಲೋಮೀಟ್ರ್ ಐತೆ ಲೊಕೇಶನ್, ಅದು ಅವರಿಗೆ 1 ನಿಮಿಷ ತೋರಿಸ್ತೈತಂತೆ. ನನ್ನ ಸ್ಕ್ರೀನ್ ಶಾಟ್ ಎಲ್ಲ ಕಳಿಸ್ತೀನಿ ನೋಡಿ ಸರ್, ಬೇಕಾದ್ರೆ ನಾನು ನಿಂತಿರೋದು ಲೊಕೇಶನ್ ಹತ್ರ ಅಂತ ಹೇಳಿದೆ. ನಾನು ಇಲ್ಲಿ ಬೇಕಾದ್ರೆ ಸ್ಕ್ರೀನ್ ಶಾಟ್ ಎಲ್ಲ ಹಾಕ್ತೀನಿ ನೋಡಿ ಅದ್ರದ್ದು, ಆಪೋಸಿಟ್ ರೋಡ್ದು ಅದೆಲ್ಲ. ನಾನು ಅವ್ರಿಗೆ ಹೇಳಿದೆ, ಇಲ್ಲ ನೀನು ಲೊಕೇಶನ್ ಹತ್ರ ರೀಚ್ ಆಗಿಲ್ಲ, ನೀನೇ ಆ ಥರ ಮಾಡ್ತಿರೋದು, ನನ್ನ ಗಾಡಿ ಎಲ್ಲ ಹೋಗ್ತಾವಲ್ಲ, ಹೋಗಿ ರಿಟರ್ನ್ ಮಾಡಿಸ್ಬಿಡ್ತೀನಿ, ನಿಂದು ಇದು ಮಾಡಿಸ್ಬಿಡ್ತೀನಿ, ಐ ಡಿ ಬಾಡಿಗೆ ಹೊಡಿಯೋಂಗೆ ಬ್ಲ್ಯಾಕ್ ಲಿಸ್ಟಿಗೆ ಹಾಕಿಸ್ಬಿಡ್ತೀನಿ, ಇಂಪೋರ್ಟರ್ಗೆ ಕಂಪ್ಲೇಂಟ್ ಮಾಡಿ, ಹೋಗಿಲ್ಲ ಅಂದರೆ ನೀನು ಅಲ್ಲಿಗೆ ಅಂತ ಹೇಳಿ ಹಂಗೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿ ಕಳಿಸ್ಬಿಟ್ರು. ಅಲ್ಲಿಗೆ ಹೋದೆ ನಾನು, 2 ಕಿಲೋಮೀಟ್ರ್ ಹೋಗಿ ಅಲ್ಲೋಗಿ ಅನ್ಲೋಡ್ ಮಾಡಿಬಿಟ್ಟೆ. ಅನ್ಲೋಡ್ ಮಾಡಿದ್ರೆ ಪೇಮೆಂಟ್ ಹಾಕಿ ಸರ್ ಅಂತ ಫೋನ್ ಮಾಡಿದರೆ ಅವನಿಗೆ ಕೇಳು ಇವನಿಗೆ ಕೇಳು ಅಂತ ತುಂಬ ಇದು ಮಾಡಿಬಿಟ್ರು, ಟೈಮ್ ಮಾಡಿಬಿಟ್ರು. ಅಲ್ಲೇ 2 ಅವರ್ ಕಾಯಿಸೋದು ಮಾಡಿಬಿಟ್ರು. ಅವ್ರಿಗೆ ಕೇಳು ಇವ್ರಿಗೆ ಕೇಳು, 1 ಅವರ್ ಫೋನೇ ಎತ್ತಲಿಲ್ಲ ಯಾರು. ಅದಕ್ಕೆ ಅಲ್ಲಿ ಕೇಳು ಇಲ್ಲಿ ಕೇಳು ಅಂತ ಹೇಳ್ಬಿಟ್ಟು ಫೋನೇ ಎತ್ತಿಲ್ಲ ಯಾರು. ಆಮೇಲೆ ನಾನು ಕಸ್ಟಮರ್ ಕೇರ್ಗೆ ಫೋನ್ ಮಾಡೋಕ್ಕೆ, ಈಗ ಪೋರ್ಟ್ರಲ್ಲಿ ಕಸ್ಟಮರ್ ಕೇರಾಗಿ ಫೋನ್ ರಿಕ್ವೆಸ್ಟ್ ಕಳ್ಸೋಕ್ಕೆ ನಮಗೆ ಆಪ್ಷನ್ ಇಲ್ಲ. ಒಂದು ಅವರಿಗೆ ರಿಕ್ವೆಸ್ಟ್ ಮಾಡಿದ್ರು ಅವರು ನಮ್ಮ ರೆಸ್ಪಾನ್ಸ್ ತೊಗೊಳಲ್ಲ. ಅವ್ರಿಗೆ ಕಾಲ್ ಬ್ಯಾಕ್ ಬೇಗ ಬರಲ್ಲ, ಅವ್ರದ್ದು ಕಾಲ್ ಬ್ಯಾಕ್ ನಮಗೆ ಕಾಲ್ ಬ್ಯಾಕು ಬರಲ್ಲ, ಏನೂ ಇಲ್ಲ. ಈಗ ನಾವು ಕೇಳಿದ್ರೆ ಅಮೌಂಟ್ ಯಾರಿಗೆ ಕೇಳಬೇಕು ಹೇಳಿ. ಈಗ ನಾವು ಕಷ್ಟಪಟ್ಟು ದುಡ್ದು ಡೀಸೆಲೆಲ್ಲ ಹಾಕ್ಕೊಂಡೋಗಿ ಅವ್ರಿಗೆ ಹಿಂಗೆ ತಿನ್ನಿಸ್ಬೇಕಂದ್ರೆ ನಮಗೆ ಇದ್ದಾಗಲ್ವಾ ನೋಡಿ. ಅಷ್ಟು ಟೈಮ್ ವೇಸ್ಟು, ದುಡ್ಡು ಹಾಕಿಲ್ಲ. ಹಿಂಗೆಲ್ಲ ಮಾಡಿದರೆ ಪೋರ್ಟ್ರಲ್ಲಿ ತುಂಬ ಕಷ್ಟ ಕೊಡ್ತಾರೆ. ಪೋರ್ಟ್ರ್ ಕಂಪ್ನಿಯಿಂದ ಒಂಚೂರು ಸಪೋರ್ಟ್ ಇಲ್ಲ ಡ್ರೈವರ್ಗೆ. ಈ ಥರ ದಿನ ಎಷ್ಟು ಡ್ರೈವರ್ ಜೊತೆ ಆಗ್ತಿದ್ದೋ ಹೇಳ್ತಿದ್ದೀವಿ. ಎಷ್ಟೋ ಜನ ನಮ್ಮ ಡ್ರೈವರ್ಸು ವಿಡಿಯೋ ಮುಖಾಂತರ ಹೇಳಲ್ಲ. ಅವ್ರ ಪಾಪ ಏನೋ ಕಷ್ಟ ಬಿದ್ದು ಆಚೆಗಡೆಯಿಂದ ಅಲ್ಲಿ ಇಲ್ಲಿ ಮಲಿಕೊಂಡು, ರೋಡ್ ಮೇಲೆಲ್ಲ ಮಲಿಕೊಂಡ್ಬಿಟ್ಟು ಎಲ್ಲ ಡ್ಯೂಟಿ ಮಾಡ್ತಾ ಇರ್ತಾರೆ. ಅವರು ಪಾಪ ಏನೋ ಅವರಿಗೆ ಆವಾಜ್ ಹಾಕಿ ಧಮ್ಕಿ ಹಾಕಿ ಕಳಿಸ್ಬಿಟ್ರೆ ಅವರು ಪಾಪ ಬರ್ತಾರೆ ಸುಮ್ಮನೆ. ಈಗ ಐ ಡಿ ಮೇಲೆ ಸಸ್ಪೆಂಡ್ ಮಾಡಿಸ್ತೀನಿ ಅಂತ ಇದೆಲ್ಲ ರೆಕಾರ್ಡಿಂಗ್ ಹಾಕ್ತೀನಿ ನೋಡಿ. ಅವರು ಹೇಳಿರೋದು ಮಾತಿಗೆಲ್ಲ ಏನೇನೋ ಕೆಟ್ಟ ಮಾತು ಎಲ್ಲ ಬೈದವ್ರೆ. ಅದೆಲ್ಲ ಹೇಳಿದ್ ಬುಕ್ ಮಾಡೋರೆ, ಅವ್ರ ಸಪೋರ್ಟ್ ಮಾಡ್ಬೇಕು. ಬುಕ್ ಮಾಡೋರು ಅವರು ಇಲ್ಲ. ಆಮೇಲೆ ಅವರು ಫೋನ್ ಎತ್ತಿಲ್ಲ. ಈಗ ಕಂಪ್ನಿ ಕಂಪ್ಲೇಂಟ್ ಮಾಡೋಕೆ ಹೋದರೆ ಅವರು ಏನು ರೆಸ್ಪಾನ್ಸ್ ಇಲ್ಲ. ಮೊದಲು ಇತ್ತು, ಈಗ ಏನು ರೆಸ್ಪಾನ್ಸ್ ಮಾಡ್ತಿಲ್ಲ ಪೋರ್ಟ್ರ್ ಕಂಪ್ನೀಲಿ. ತುಂಬ ಪೋರ್ಟ್ರಲ್ಲಿ ರೋದನೆ ಐತಿ ಈಗ ಏನಂದರೆ ಪೋರ್ಟ್ರ್ಗಳು ಮಾಡ್ತಿರೋರು ಸಾಯ್ಬೇಕಾಗುತ್ತೆ. ಈಗ ಆ ಥರ ಕೊಡ್ತಾರೆ ಡ್ರೈವರ್ಸ್ಗೆ ತೊಂದರೆ. ಪೋರ್ಟ್ರಲ್ಲಂತೂ ತುಂಬ ಕಷ್ಟ ಐತೆ ಡ್ಯೂಟಿ ಮಾಡೋಕ್ಕೆ. ಈ ವಿಡಿಯೋವನ್ನು ಕಡೆ ಶೇರ್ ಮಾಡಿ, ಎಲ್ಲ ಗೊತ್ತಾಗಬೇಕು, ಪೋರ್ಟ್ರ್ ಕಂಪ್ನಿಯವನಿಗೆ ಗೊತ್ತಾಗಬೇಕು ಈ ಥರ ಎಲ್ಲ ಕಷ್ಟಗಳು ಎಷ್ಟೊಂದು ಕಷ್ಟ ಆಗ್ತದೆ ಡ್ರೈವರ್ಗೆ ಅಂತ. ಇದು ವಿಡಿಯೋ ಚೆನ್ನಾಗಿರುತ್ತೆ, ಎಲ್ಲರಿಗೂ ಶೇರ್ ಮಾಡಿ. ಇದು ವಿಡಿಯೋ ದಯವಿಟ್ಟು ನೋಡಿ ಎಲ್ಲರೂ. ಇನ್ನು ನೀನ್ ಲೊಕೇಶನ್ಗೆ ಹೋಗಿರಲ್ಲ ಮಾರಯ್ಯ, ಇನ್ನು ನೀನ್ ಲೊಕೇಶನ್ಗೆ ಹೋಗ್ಲಿಲ್ಲ. ಲೊಕೇಶನ್ ಇನ್ನು ತುಂಬಾ ದೂರ ಇದೆ. ನೀನ್ ಬೇರೆ ಇದೆ, ಲೊಕೇಶನ್ ಬೇರೆ ಇದೆ. ಯಾವ್ದು ತುಂಬಾ ದೂರ ಇದೆ? ನೀನ್ ನಿಂತಿರೋದು ಎಲ್ಲಿದ್ಯಾ? ಮೆಜೆಸ್ಟಿಕ್ ಸರ್ವಿಸ್ ರೋಡ್ ಇದೆಯಾ? ಲೊಕೇಶನ್ ಅಲ್ಲಿಂದ 1/2 ಕಿಲೋಮೀಟರ್ ಇದೆ. ಅದೇ ಹೇಳ್ತಿರೋದಲ್ಲ ನಾನು. ಬಿಗ್ ಲಾಜಿಸ್ಟಿಕ್. ಅದೇ ಹೇಳ್ತಿರೋದು ನಿಮಗೆ. ನನಗೆ ಲೊಕೇಶನ್ ಯಾವ ಕಡೆ ಕರ್ಕೊಂಡ್ ಬಂದಿತ್ತು, ನಾನು ಅದೇ ಜಾಗದಲ್ಲಿ ಬಂದು ನಿಂತಿದ್ದೀನಿ. ನೀನ್ ಲೊಕೇಶನ್ ರೀಚ್ ಆಗಿಲ್ವಲ್ಲಪ್ಪ. ನಾನು ಅದು ಹಾಕಿದಿರೋ ಅಲ್ಲೇ ನಿಂತಿರೋದು ನಾನು ಅದೇ ಹೇಳ್ತಿರೋದು. ಲೊಕೇಶನ್ ಯಾವ್ದು ಹಾಕಿದಿರೋ ಅಲ್ಲಿಗೆ ರೀಚ್ ಆಗಿಲ್ವಲ್ಲ. ಇನ್ನು 1 ಮಿನಿಟ್ ಇದೆ ನಿಮ್ಗೆ.
ರೀಚ್ ಆಗಿರೋದಕ್ಕೆ ಇಲ್ಲಿ ಬನ್ನಿ, ಇಲ್ಲಿ ತೋರಿಸ್ತೀನಿ ಬೇಕಾದ್ರೆ ಲೊಕೇಶನ್ ನಿಮಗೆ ಸ್ಕ್ರೀನ್ಶಾಟ್. ನಂಗೆ ಪುಣ್ಯ ಬಾರ ನಿಂಗೆ ಅಲ್ಲಿಂದ ಇಲ್ಲಿಂದ ಹುಡ್ಕೋ ನಿಂಗ ನೆಲಮಂಗಲಕ್ಕೆ ಬರೋದಕ್ಕೆ. ಅಲ್ಲ ನಾನು ದೊಡ್ಡಬಳ್ಳಾಪುರದಿಂದ ನಿಂಗೆ ನೆಲಮಂಗಲಕ್ಕೆ ಹುಡ್ಕೋ ಬರಲ್ಲ, ಲೊಕೇಶನ್ ಕರೆಕ್ಟ್ ಆಗಿದೆ ಅನ್ಬಿಟ್ಟು ನೀನು. ನಾನು ಲೊಕೇಶನ್ ಕಳಿಸ್ತೀನಿ ನೋಡಿ ನಿಮ್ಗೆ ಬೇಕಾದ್ರೆ. ನನ್ಗೆ ಇಲ್ಲಿ ನೋಡಿಸ್ತಿದ್ಯಲ್ಲ ಲೈವ್ ಲೊಕೇಶನ್, ನೀನೇನ್ ಕಳ್ಸೋದು? ಏನ್ ಲೈವ್ ಲೊಕೇಶನ್ ಅಲ್ಲಿ ನೋಡುತ್ತೆ? ನೀನ್ ಎಲ್ಲಿದೀಯ ಅಂತ ಲೈವ್ ಲೊಕೇಶನ್ ನೋಡಿಸ್ತಿದ್ಯಲ್ವಾ, ಇನ್ನೇನ್ ನೋಡೋದು ನಾನು? ನೋಡ್ತಿದ್ರೆ ಗೊತ್ತಾಗ್ತಿಲ್ವಾ ನನ್ ಗಾಡಿ? ನೀನು ಪಾಯಿಂಟ್ 1 ಮಿನಿಟ್ ಇದೆ, ಪಾಯಿಂಟ್ 1 ಮಿನಿಟ್ ಇದೆ. ಪಾಯಿಂಟಿಗೆ 1 ಮಿನಿಟ್ ಅಲ್ಲ, ಇಲ್ಲಿ ಟ್ರಿಪ್ ಇಲ್ಲಿ ಸ್ಟಾರ್ಟಿಂಗ್ ಆಗೈತೆ ಟ್ರಿಪ್. ಅದೇ ಕರೆಕ್ಟ್, ಇನ್ನು ಎಂಡ್ ಆಗ್ಲಿಲ್ಲ. ಅಲ್ಲ ಟೈಮಿಂಗ್ ಸ್ಟಾರ್ಟ್ ಆಗುತ್ತಲ್ಲ, ನಾವು ಬೇರೆ ಕಡೆ ಇದ್ರೆ ಟೈಮಿಂಗ್ ಸ್ಟಾರ್ಟ್ ಆಗಲ್ಲ ನಮಗೆ. ಇದು ಇಲ್ಲಿಗೆ ಬಂದು ಹೆಂಗ್ ಸ್ಟಾರ್ಟ್ ಆಯ್ತು ನಮಗೆ ಟೈಮಿಂಗು? ನಾನ್ ಇದ್ರಲ್ಲಿ ಆಡ್ ಮಾಡಿ ಅವ್ರ ತವ ಲೊಕೇಶನ್ ತರಿಸ್ಕೊಂಡು ನೀವು ಅಲ್ಲಿಂದ ಆಡ್ ಮಾಡಿ. ಯಾಕಂದ್ರೆ ನನಗೆ ಅಲ್ಲಿಗೆ ಹೋದ್ರೆ ವೇಟಿಂಗ್ ಚಾರ್ಜ್ ಬಿಡಲ್ಲ. ಎಲ್ಲಿಗೆ ಹೋದ್ರೆ ವೇಟಿಂಗ್ ಚಾರ್ಜ್ ಬಿಡಲ್ಲ? ನೀನ್ ವೇಟಿಂಗ್ ಚಾರ್ಜ್ ಬಿಡ್ಲಿ ಅಂದ್ಬಿಟ್ಟು ವೇಟ್ ಮಾಡ್ತಿದ್ಯಾ? ಆಯ್ತಪ್ಪ, ನೀನ್ ಇವತ್ತೇನೋ ಮಾಡು. ನೀನ್ ನೆಕ್ಸ್ಟ್ ಫೋಟೋ ಟ್ರಿಪ್ ಎಲ್ಲ ಕ್ಯಾನ್ಸಲ್, ನಂದು ಒಬ್ಬಂದೇ ಅಲ್ಲ, ಇಡೀ ನಿನ್ ಫೋಟೋನೇ ಕ್ಯಾನ್ಸಲ್ ಆಗುತ್ತೆ. ಮಾಡು, ಅದ್ ನೀನ್ ಏನ್ ಮಾಡ್ತೀವ ಮಾಡು, ಇಡೀ ಫೋಟೋ ಕ್ಯಾನ್ಸಲ್ ಮಾಡ್ತೀನಿ ಮಾಡು. ಯಾವ ಟ್ರಿಪ್ ಸಿಕ್ಬಾರ್ದು ನಿಂಗೆ, ಇಲ್ಲ ನಿಂಗೆ ಯಾವ ಟ್ರಿಪ್ ಸಿಕ್ಬಾರ್ದು, ಹಂಗೆ ಮಾಡೋದ್ ನಾನು. ಏನ್ ಮಾಡ್ತೀರಾ ನೀವು ಹಂಗೆ? ನಾನ್ ಬನ್ನಿ ಇಲ್ಲಿ ಪ್ರೂಫ್ ತೋರಿಸ್ತೀನಿ, ನೀವು ಲೊಕೇಶನ್ ದೊಡ್ಡಬಳ್ಳಾಪುರ ನೆಲಮಂಗಲ ಪ್ರೂಫ್ ನೋಡಕ್ ಬರಲ್ಲ ನಾನು. ಅಲ್ಲ ನೀವ್ ಹೆಂಗ್ ಹೇಳ್ತೀರಾ? ಅಲ್ಲ ಕುತ್ಕೊಂಡಿ 1 ಮಿನಿಟ್ ಇನ್ನೂ ನೋಡ್ತಿದಿಲ್ಲ ನೀನ್. ಲೊಕೇಶನ್ ಇರೋದ್ ಬೇರೆ, ನೀನ್ ಪಾರ್ಕಿಂಗ್ ಮಾಡಿರೋದ್ ಬೇರೆ. ನೀವ್ ಹಾಕಿರೋದು ತಪ್ಪು ಲೊಕೇಶನ್. ನಾನ್ ಏನ್ ಮಾಡೋಣ? ತಪ್ಪು ಲೊಕೇಶನ್ ಹಾಕ್ಬಿಟ್ಟೆ ಹೇಗ್ ತಗೊಳುತ್ತೆ? ಮಾತಾಡ್ಕೊಬೇಕು, ಪೋಲ್ಟ್ರಿ ಕಂಪ್ನಿ ಮಾತಾಡಿ, ನನಗೇನ್ ಮಾತಾಡಿ.